ಹೌದು, ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿದೆ. ಹಾಗಾಗಿಯೇ ದೇವರೇ ಬಂದು ಕೆಲಸ ಮಾಡಲಿ ಅಂತ ಸರ್ಕಾರಿ ಅಧಿಕಾರಿಗಳು ಬಡವರ ಕೆಲಸಗಳತ್ತ ಕಣ್ಣೆತ್ತಿ ನೋಡದೇ ಆಗಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ಕತೆ ಕೇಳುವಂತೆಯೇ ಇಲ್ಲ. ಅವರಿಗೆ ಚುನಾವಣೆ ಸಮಯದಲ್ಲಿ ಮಾತ್ರ ಜನರು ನೆನಪಾಗುತ್ತಾರೆ. ಆದರೆ ಸಮಸ್ಯೆಯಲ್ಲಿ ನರಳಾಡುತ್ತಿರುವ ಜನರಿಗೆ ಸ್ಪಂದಿಸುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲವಾಗಿದೆ. ಈ ಎಲ್ಲ ಅಪವಾದಗಳಿಗೆ ಸೆಡ್ಡು ಹೊಡೆದು ಜನರ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರು ಮುಂದಾಗಿರುವುದು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ 14ನೇ ವಾರ್ಡಿಗೆ ಸೇರಿದ ಆಶ್ರಯ ಬಡಾವಣೆ ಇದೆಯಲ್ಲ, ಈ ಬಡಾವಣೆಯಲ್ಲಿ ಮನುಷ್ಯರಾದವರು ಜೀವನ ಮಾಡುತ್ತಿದ್ದಾರೆ ಎಂಬುದನ್ನೇ ನಗರಸಭೆ ಮರೆತಿತ್ತು. ಹಾಗಾಗಿಯೇ ಸರ್ಕಾರ ನಿವೇಶನಗಳು ನೀಡಿ 2.5 ದಶಕ ಕಳೆದರೂ ಅಲ್ಲಿ ಯಾವುದೇ ಮೂಲ ಸೌಕರ್ಯ ಮಾತ್ರ ಒದಗಿಸಿರಲಿಲ್ಲ. ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಯಾವುದೇ ಸೌಲಭ್ಯಗಳಿಲ್ಲದೆ ಆದಿಮಾನವರಂತೆ ಬದುಕುತ್ತಿರುವ ಇಲ್ಲಿನ ನಿವಾಸಿಗಳ ಬಗ್ಗೆ ಇತ್ತೀಚೆಗೆ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಉಪಾಧ್ಯಕ್ಷ ನಾಗರಾಜ್ ಜೆ ಅವರು ಆಶ್ರಯ ಬಡಾವಣೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಖುದ್ದು ಕಂಡು ಕೂಡಲೇ ನಗರಸಭೆಯಿಂದ ಜೆಸಿಬಿಗಳನ್ನು ತರಿಸಿ ರಸ್ತೆ ಸ್ವಚ್ಛತೆ ಮಾಡಿಸಿದ್ದರು. ಇನ್ನು ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ಹೊರಗೆ ಬರಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಹಗಲಿನಲ್ಲಿಯೇ ಹಾವುಗಳ ಕಾಟ ತೀವ್ರವಾಗಿದೆ ಎಂಬ ಸ್ಥಳೀಯರ ದೂರುಗಳನ್ನು ಆಲಿಸಿದ ಉಪಾಧ್ಯಕ್ಷರು ಕೂಡಲೇ ತಮ್ಮ ಸ್ವಂತ ಹಣದಲ್ಲಿ ಈ ಆಶ್ರಯ ಬಡಾವಣೆಗೆ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ. ಇದರಿಂದ 2.5 ದಶಕದ ನಂತರ ಈ ಬಡಾವಣೆಯ ಜನರು ಬೆಳಕು ಕಂಡಿದ್ದು ರಾತ್ರಿ ವೇಳೆ ನಿರಾಂತಕವಾಗಿ ಓಡಾಡಲು ಸಹಕಾರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 14ನೇ ವಾರ್ಡಿನ ಸದಸ್ಯ ದೀಪು ಅವರು ಇದೇ ಆಶ್ರಯ ಬಡಾವಣೆಗೆ ಸುಮಾರು 70 ಮೀಟರ್ ಸಿಸಿ ರಸ್ತೆ ಹಾಕಲು ಮುಂದಾಗಿದ್ದಾರೆ. 15ನೇ ಹಣಕಾಸು ಯೋಜನೆಯಲ್ಲಿ 70 ಮೀಟರ್ ಸಿಸಿ ರಸ್ತೆ ನಿರ್ಮಾಣವಾಗುತ್ತಿದ್ದು ಶೀಘ್ರದಲ್ಲಿಯೇ ಉಳಿದ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ನಗರಸಭೆ ಉಪಾಧ್ಯಕ್ಷರು ನೀಡಿದ್ದಾರೆ. ನಮಗೆ ರೋಡು ಚರಂಡಿ ಎಲ್ಲ ಆಗಬೇಕು, ಸ್ವಲ್ಪ ಅದೊಂದೇ ಪ್ರಾಬ್ಲಮ್ ಇಲ್ಲಿ. ಮೊನ್ನೆ ನಾಗೇಶ್ವರ್ ಸರ್ ಬಂದಿದ್ದರು, ಒಂದು ಮುಕ್ಕಾಲು ಭಾಗ ಎಲ್ಲ ಮಾಡಿಕೊಟ್ರು. ಆ ಕಡೆ ರೋಡುಗಳು ಲೈಟ್ಗಳೆಲ್ಲ ಇವಾಗಿದೆ, ಕಸದ ಗಾಡಿ ಬರುತ್ತೆ, ಎಲ್ಲ ಚೆನ್ನಾಗಿದೆ. ಸದ್ಯಕ್ಕೆ ನಮ್ಗೆ ರೋಡು ಚರಂಡಿ ಆಗ್ಬೇಕು ಸರ್, ಇನ್ನೇನು ಇಲ್ಲ. ನಮ್ಗೆ ಅದೊಂದೇ ಪ್ರಾಬ್ಲಮ್ಮು. ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಮಳೆಗಾಲ ಬಂದರೆ ಅದೊಂದೇ ಪ್ರಾಬ್ಲಮ್ ಸರ್ ನಮಗಿಲ್ಲಿ. ಚರಂಡಿ ರೋಡ್ ಹಾಕ್ಬಿಟ್ರೆ ಅಷ್ಟೇ ಸಾಕು ಸರ್. ಲೈಟ್ಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ ಅಲ್ಲ, ಅವ್ರವ್ರ ಮನೆ ಹತ್ರ ನಾವು ಹಾಕ್ಸ್ಕೊಂಡ್ವಿ. ಸಾರ್ ಬಂದು ಮನೇನು ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಮುಂಜೆಗಿಂತ ಸ್ವಲ್ಪ ಪರವಾಗಿಲ್ಲ. ಇನ್ನು ಸ್ವಲ್ಪ ಮಾಡಿ. ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಇಲ್ಲಿ. ಮಳೆಗಾಲ ಬಂದರೆ ತುಂಬಾ ಕಷ್ಟ. ರಾತ್ರಿ ಹೊತ್ತು ಸಡನ್ನಾಗಿ ಹೋಗ್ಬೇಕು ಅಂದರೆ ಬರಬೇಕು ಅಂದರೆ ಆಗಲ್ಲ. ಒಂದು ಆಟೋ ಅಂದ್ರೂ ಬರೋಲ್ಲ, ನಾವು ಬರೋಲ್ಲಪ್ಪ. 100 ರೂಪಾಯಿ ಕೊಟ್ಟರು ಬರೋಲ್ಲ ನಾವು, ರೋಡ್ ಚೆನ್ನಾಗಿಲ್ಲ ಅಂತ. ಒಂದು ಗಾಡಿಗಳು ಏನೂ ಬರೋಲ್ಲ ಸರ್, ಎಲ್ಲ ರೋಡಲ್ಲೇ ನಿಲ್ಲಿಸ್ಬಿಡ್ತಾರೆ. ತುಂಬ ಸೌಕರ್ಯನೇ ಇಲ್ಲ ಸರ್ ನಮಗೆ. ಫಸ್ಟ್ ಚರಂಡಿನೂ ರೋಡ್ಗಳಾಗಬೇಕು ಸರ್ ನಮಗೆ. ತುಂಬ ಜನ ಮಳೆ ಬಂದಾಗ ತುಂಬ ಜಾರಿ ಬಿದ್ದಿದ್ದಾರೆ, ಹೆಂಗಸರೆಲ್ಲ ಬಿದ್ದಿದ್ದಾರೆ. ಗಾಡಿಗಳು ಸಹ 2 ವೀಲರ್ ಕೂಡ ಬರೋಕ್ಕಾಗಲ್ಲ ಇಲ್ಲಿ. ಜನಗಳು ಓಡಾಡೋಕ್ಕೆ ಕೂಡ ತುಂಬ ಕಷ್ಟ ಇದೆ. ದಯವಿಟ್ಟು ರೋಡು ನಮ್ಗೆ ಚರಂಡಿಗಳು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ನಾವು. ಇನ್ನು ಸಿಟಿವಿ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಸಾರ ಮಾಡಿದ ನಂತರ ಈ ಆಶ್ರಯ ಬಡಾವಣೆಗೆ ಪ್ರತಿನಿತ್ಯ ಬೆಳಗ್ಗೆ ಕಸದ ವಾಹನ ಬರುತ್ತಿದೆ, ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ, ಸಿಸಿ ರಸ್ತೆಯಾಗುತ್ತಿದೆ. ಹಾಗಾಗಿ ಹಲವಾರು ಸಮಸ್ಯೆಗಳು ಬಗೆಹರಿದಿದ್ದು ಉಳಿದಿರುವ ಚರಂಡಿ ಮತ್ತು ರಸ್ತೆ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ಉಪಾಧ್ಯಕ್ಷರು ಹೇಳಿದ್ದಾರೆ. ಸರ್, ಈಗಾಗಲೇ ನಮ್ಮ ಕಂದವಾರ ವಾರ್ಡ್ ನಂಬರ್ 14 ಸುಮಾರು 1000ಕ್ಕೂ ಹೆಚ್ಚು ಜನ ವಾಸ ಮಾಡುವಂಥ ಈ ಆಶ್ರಯ ಬಡಾವಣೆ ಹಿಂದೆ 2001-2ರಲ್ಲಿ ಏನು ರೈತರಿಗೆ ನಿವೇಶನಗಳು ಕೊಟ್ಟು, ಆದರೆ ಹಿಂದೆ ಆಗಿರ್ತಕ್ಕಂಥ ನಗರಸಭಾ ಸದಸ್ಯರುಗಳು ನಗರಸಭಾ ಅನುದಾನದಲ್ಲಿ ಇಲ್ಲಿ ರಸ್ತೆಗಳು ಮತ್ತು ಚರಂಡಿಗಳು ಮಾಡಿಸ್ಬೋದಿತ್ತು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿ ವಾಸ ಮಾಡೋವಂಥವ್ರನ್ನ ಯಾಕೆ ಮನುಷ್ಯರಂತ ನೋಡಲಿಲ್ವೋ ಗೊತ್ತಿಲ್ಲ. ಹಿಂದೆ ನಾನೊಂದು ಸಾರಿ ಯಾವುದೋ ಸೈಟು ಗಲಾಟೆ ಆಗಿದ್ದಕ್ಕೆ ಬಂದಾಗ ಇಲ್ಲಿ ವಾತಾವರಣ ನೋಡಿ ನನಗೆ ಭಾಳ ನೋವಾಯಿತು. ಯಾಕೆ ನಗರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ವಾರ್ಡಲ್ಲಿ ಈ ಒಂದು ಸ್ಥಿತಿ ಅವಶ್ಯಕತೆ ಇದೆಯಾ ಅಂಥೇಳಿ ಕೂಡಲೇ ನಾನು ಪೌರಾಯುಕ್ತರಿಗೆ ವಿಷಯ ಮುಟ್ಟಿಸಿ, ಎನ್ವೈರ್ನ್ಮೆಂಟ್ ಇಂಜಿನಿಯರ್ ಅವರಿಗೆ ವಿಷಯ ಮುಟ್ಟಿಸಿ, ಅವರಿಗೆ ರಸ್ತೆ ಸಂಪರ್ಕ
ಓಡಾಡಲಿಕ್ಕೆ JCB ಕಳಿಸಿ ಒಂದು ನಿರಂತರವಾಗಿ ಒಂದು 3 ದಿನ ರಸ್ತೆಯಾಗಿ ಮಾಡಿಕೊಡುವಂಥದ್ದನ್ನು ಆಯಿತು. ಇಲ್ಲಿ ಚರಂಡಿ ಇಲ್ಲ, ರಸ್ತೆಯಾಗಿ ನಾವು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಯಿತು. ಅದೇ ರೀತಿ ಮೊನ್ನೆ 15ನೇ ಹಣಕಾಸಲ್ಲಿ ಈಗಿನ ಸದಸ್ಯರಾಗಿರ್ತಕ್ಕಂಥ DP ಅಣ್ಣವರು ಸುಮಾರು 70 ಮೀಟ್ರಷ್ಟು CC ರಸ್ತೆ ನಿರ್ಮಾಣ ಮಾಡಿಕೊಡೋದಕ್ಕೆ ನಾವು ಕೂಡ ಸಾಥ್ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನೂ ಒಂದು 3-4 ರಸ್ತೆಗಳಿದೆ, ಹಂತ ಹಂತವಾಗಿ ಮಾಡಿಕೊಡೋವಂಥದ್ದನ್ನು ನಾವು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಲೈಟ್ಗಳ ಸಮಸ್ಯೆ ಇತ್ತು. ಹಿಂದೆ ಯಾರು ಕಂಬಗಳು ಎಳೆದಿದ್ದಾರೆ KEB ಅವರು ಈಗಾಗಲೇ ಲೈಟ್ಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ವೈರ್ ಎಳಿಬೇಕಿತ್ತು, ಎಳೆದಿಲ್ಲ. ನಾಳೆ ಪೌರಾಯುಕ್ತರ ಕಡೆಯಿಂದ ನಾಳೆ KEB ಅವ್ರಿಗೆ ಪತ್ರ ಬರೆಸ್ತೀನಿ. ಅದನ್ನು ಕೂಡ ಲೈಟು ವೈರು ಎಳೆಯೋದಕ್ಕೆ ಮಾಡಿಕೊಡ್ತೀನಿ. ಲೈಟ್ಗಳಿಗಾಗಲೇ ರಸ್ತೆಯಲ್ಲಿ ಅವರು ಓಡಾಡೋದಕ್ಕೆ, ಜೊತೆಗೆ ಬೆಳಕು ರಾತ್ರಿಯಲ್ಲಿ ಓಡಾಡೋದಕ್ಕೆ ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ನನ್ನ ಸ್ವಂತ ಹಣದಿಂದ ನಾನು ಲೈಟ್ಗಳು ಈಗ ಉರಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಇನ್ನು ಅಭಿವೃದ್ಧಿ ಕೆಲಸದಲ್ಲಿ ನಗರಸಭೆ ವತಿಯಿಂದ ಹಂತ ಹಂತವಾಗಿ ರಸ್ತೆ ಮತ್ತು ಚರಂಡಿನ ಮಾಡಿಕೊಡೋದಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ. ಒಟ್ಟಿನಲ್ಲಿ ಸಿಟಿವಿ ನ್ಯೂಸ್ನಲ್ಲಿ ಪ್ರಸಾರವಾದ ಸುದ್ದಿಗೆ ಸ್ಪಂದಿಸಿ ಆಶ್ರಯ ಬಡಾವಣೆಯ ಸಮಸ್ಯೆಗಳು ಪರಿಹಾರ ಕಾಣುತ್ತಿರುವುದಕ್ಕೆ ಈ ಬಡಾವಣೆಯ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.